ನಾವು ಹೇಳಿದ್ವಿ ಸಭಾಧ್ಯಕ್ಷೆ, ಯಾವುದೂ ಫ್ರೀ ಇಲ್ಲ ಸಭಾಧ್ಯಕ್ಷೆ. ಫ್ಲೆಕ್ಸ್ ಹಾಕ್ಲಿ, ಬ್ಯಾನರ್ ಹಾಕ್ಲಿ, ಅಡ್ವರ್ಟೈಸ್ ಬೋರ್ಡ್ ಹಾಕ್ಲಿ, ಪ್ರತಿಯೊಂದಕ್ಕೂ ಶುಲ್ಕವನ್ನು ನಿಗದಿ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇನ್ನೊಂದು ಸನ್ಮಾನ್ಯ ನಮ್ಮ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ರು, ಮತ್ತು ಸುರೇಶ್ ಅವರು ಹೇಳ್ತಾ ಇದ್ರು, ನಮ್ಮ ತುಮಕೂರು ಶಾಸಕರು, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು ಇದರಲ್ಲಿ ನಾವು ಮಾಡೋಕ್ಕೆ ಕೊಡೋದಿಲ್ಲ ಸಭಾಧ್ಯಕ್ಷ. ಪ್ಲಾಸ್ಟಿಕ್ ಯೂಸ್ ಮಾಡುವಂಥದ್ದು ಇಟ್ಸ್ ಅಫೆನ್ಸ್, ಕಾನೂನಾತ್ಮಕವಾಗಿ ಅದು ಅಪರಾಧ ಅನ್ನಿಸ್ತದೆ. ಆ ಥರ ಯಾವುದೇ ವ್ಯಕ್ತಿ ಪ್ಲಾಸ್ಟಿಕ್ ಉಪಯೋಗಿಸಿ ಅಡ್ವರ್ಟೈಸ್ ಆಗಿದ್ರೆ ಅವನಿಗೂ ನಾವು ಫೈನ್ ಹಾಕ್ತೀವಿ. ಯಾರು ಪ್ರಿಂಟ್ ಮಾಡ್ತಾನಲ್ಲ ಅಂಗಡಿ, ಅವನಿಗೂ ಸಹ ಫೈನ್ ಹಾಕುವಂತಹ ರೂಲ್ಸನ್ನು ನಾವು ಈ ಅಮೆಂಡ್ಮೆಂಟಲ್ಲಿ ತಗೋಬರ್ತಾ ಇದ್ದೀವಿ ಸಭಾಧ್ಯಕ್ಷ. ಮತ್ತು ಇನ್ನೊಂದು ವೇದವ್ಯಾಸ್ ಹೇಳ್ತಾ ಇದ್ರು, ಬೆಂಗಳೂರಿಂದ ಬಂದು ಅಡ್ವರ್ಟೈಸ್ ಆಗ್ತಾರೆ, ಮಂಗಳೂರಿಂದ ಬಂದು ಅಡ್ವರ್ಟೈಸ್ ಆಗ್ತಾರೆ, ಚಿಕ್ಕಬಳ್ಳಾಪುರದಿಂದ ಇದನ್ನು ಯಾರು ತಡೆಯೋಕ್ಕಾಗಲ್ಲ ಸಭಾಧ್ಯಕ್ಷ. ಕರ್ನಾಟಕ ರಾಜ್ಯ ಅಂದರೆ ನಮ್ಗೆ ಎಲ್ಲರಿಗೂ ಸೇರಿದ್ದು. ಈಗ ಬೆಂಗಳೂರಲ್ಲಿ ಅಡ್ವರ್ಟೈಸ್ ಆಗ್ತದೆ, ಬರೀ ಬೆಂಗಳೂರವರೇ ಬರಬೇಕು ಅಂತ ನಾವು ಹೇಳ್ತೀರಾ? ಇಡೀ ರಾಜ್ಯದಲ್ಲಿ ಯಾರು ಆ ಕೆಲಸವನ್ನು ಮಾಡ್ತಾರೆ ಅವ್ರು ಬಂದು ಮಾಡಲಿಕ್ಕೆ ಅವಕಾಶ ಇದೆ. ಮಂಗಳೂರವ್ರು ಬರೀ ಮಂಗಳೂರಲ್ಲೇ ಹಾಕಬೇಕು, ಉಡುಪಿಯವರು ಉಡುಪಿಯಲ್ಲೇ ಹಾಕಬೇಕು, ಕೋಲಾರದವ್ರು ಕೋಲಾರದಲ್ಲೇ ಹಾಕಬೇಕು ಅಂತ ಹೇಳಿ ನಾವು ರೂಲ್ಸ್ ಮಾಡೋಕ್ಕೆ ಆಗಲ್ಲ ಸಭಾಧ್ಯಕ್ಷ. ಇದು ಡೆಮಾಕ್ರೆಟಿಕಲ್ ಅನ್ಕೊಳಲ್ಲ ಸಭಾಧ್ಯಕ್ಷ. ಯಾಕಂದರೆ ಡೆಮಾಕ್ರಸಿ ಅಂದರೆ ಇಡೀ ದೇಶ ನಮ್ಮದು, ಇಡೀ ರಾಜ್ಯ ನಮ್ಮದು. ಸೊ ಅದರಿಂದ ಮಂಗಳೂರನ್ನ ಪ್ರತ್ಯೇಕ ಮಾಡೋದಾಗಲಿ, ಬೆಂಗಳೂರನ್ನ ಪ್ರತ್ಯೇಕ ಮಾಡಲಿ, ಅದು ಮಾಡೋವಂಥದ್ದು ಕಾನೂನಲ್ಲಿ ಅವಕಾಶ ಇರೋದಿಲ್ಲ ಸಭಾಧ್ಯಕ್ಷ. ಇಟ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ ನಾವು ಅಡ್ವರ್ಟೈಸ್ ಇದು ಕರಿತೀವಿ ಸಭಾಧ್ಯಕ್ಷ. ಟೆಂಡ್ರು ಯಾರು ಟೆಂಡ್ರಲ್ಲಿ ಪಾಸ್ ಆಗ್ತಾರೆ ಅವರಿಗೆ ಅಡ್ವರ್ಟೈಸ್ ಹಾಕುವಂಥದ್ದು ಅನುವು ಮಾಡಿಕೊಡ್ತೀವಿ. ಒಬ್ಬೊಬ್ರಿಗೂ ಕೊಡ್ತೀವೋ 10 ಜನಕ್ಕೆ ಕೊಡ್ತೀವೋ ಆ ಸ್ಥಳೀಯ ಯಾವುದು ಮಹಾನಗರ ಪಾಲಿಕೆ ಇರ್ತದೆ ಅದು ಡಿಸೈಡ್ ಮಾಡ್ತದೆ ಸಭಾಧ್ಯಕ್ಷ. ಅದರಿಂದ ಇದನ್ನು ಪರ್ಟಿಕ್ಯುಲರ್ ಆಗಿ ಅಲ್ಲಿರೋರೇ ಹಾಕಬೇಕು ಅಂತ ಹೇಳಿ ನಾವು ವರ್ಗೀಕರಣ ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇರೋದಿಲ್ಲ ಸಭಾಧ್ಯಕ್ಷ. ಅದಾದಮೇಲೆ ಸಭಾಧ್ಯಕ್ಷ, ಇದನ್ನು ನಾವು ಅಡ್ವರ್ಟೈಸ್ ರೂಲ್ಸು ಯಾವ ರೀತಿ ULB ತಗೋಬೇಕು ಅಂತ ನಾನು ಹೇಳ್ದಲ್ಲ ಸಭಾಧ್ಯಕ್ಷ, ಆ ULBಸ್ಗೆ ಅದು ಅಧಿಕಾರ ಕೊಡ್ತೀವಿ. ಫೈನಲ್ ಆಗಿ ಏನಾಗಬೇಕು ಅನ್ನೋದು ಒಂದು ಜನರಲ್ ಒಂದು ರೂಲ್ಸ್ ಮಾಡ್ತೀವಿ. ಆದರೆ ಸ್ಥಳೀಯ ಸಂಸ್ಥೆಗಳಿಗೆ ಅನುಗುಣವಾಗಿ, ಆಯಾ ಸ್ಥಳೀಯ ಸಂಸ್ಥೆಗೆ ಅನುಗುಣವಾಗಿ ಅವ್ರಿಗೇನೆ ಅಧಿಕಾರವನ್ನು ಕೊಡ್ತೇವೆ ಸಭಾಧ್ಯಕ್ಷ. ಅದಾದಮೇಲೆ ಪ್ಲಾಸ್ಟಿಕ್ ಹೇಳಿದ ಸಭಾಧ್ಯಕ್ಷ, ಪ್ಲಾಸ್ಟಿಕ್ ಈಗಾಗಲೇ ಸುರೇಶ್ ಅವರೇ ಬ್ಯಾನ್ ಮಾಡಿದ್ದೀವಿ. ಪ್ಲಾಸ್ಟಿಕ್ಕನ್ನು ಫ್ಲೆಕ್ಸಲ್ಲಾಗಲಿ, ಬ್ಯಾನರಲ್ಲಾಗಲಿ ಅಥವಾ ಅಡ್ವರ್ಟೈಸ್ ಬೋರ್ಡಲ್ಲಾಗಲಿ ಉಪಯೋಗಿಸೋಂಥದ್ದು ಈಗಾಗಲೇ ನಿಷೇಧ ಮಾಡಿದ್ದೀವಿ. NGT ಆರ್ಡರ್ ಪ್ರಕಾರ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಆರ್ಡರ್ ಇದೆ ಆ ಗ್ರೀನ್ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ಈ ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗ ಮಾಡಲಿಕ್ಕೆ ಬಿಡೋದಿಲ್ಲ ಸಭಾಧ್ಯಕ್ಷ. ಮತ್ತು ಯಾವ ಉದ್ದೇಶಕ್ಕೆ ಬರುವಂಥ ದುಡ್ಡು ಅಡ್ವರ್ಟೈಸಲ್ಲಿ ಬರ್ತದಲ್ಲ ದುಡ್ಡು ಸಭಾಧ್ಯಕ್ಷ, ಆ ಸ್ಥಳೀಯ ಸಂಸ್ಥೆಗಳಿಗೆ ಕೊಡ್ತೀವಿ ಸಭಾಧ್ಯಕ್ಷ. ನಾವೇನು ಅದನ್ನು ಅರ್ಬನ್ ಡೆವಲಪ್ಮೆಂಟ್, ಈಗ ಮಂಗಳೂರಿಂದ ಯಾವುದಾದ್ರೂ ಟ್ಯಾಕ್ಸ್ ನಮಗೆ 10 ಕೋಟಿ 20 ಕೋಟಿ ನಮಗೆ ಕಲೆಕ್ಟ್ ಆದರೆ ಆ ದುಡ್ಡು ಸ್ಥಳೀಯ ULBಗೆ ಕೊಡ್ತೀವಿ ಸಭಾಧ್ಯಕ್ಷ. ವೇದವ್ಯಾಸ ಪಾಪ MLA ಇದ್ದಾರೆ, ಅವ್ರ ಕಾನ್ಸೆನ್ಸಿಗೆ ಜಾಸ್ತಿ ಕೊಡೋಣ ಸಭಾಧ್ಯಕ್ಷ. ಸ್ಥಳೀಯವಾಗಿ ಏನು ಫೀಸ್ ಕಲೆಕ್ಟ್ ಆಗ್ತದೆ ಆಯಾ ಭಾಗದಲ್ಲಿ ಆ ULBಗೆ ಕೊಡ್ತೀವಿ, ಆ ಕಾರ್ಪೊರೇಷನ್ಗೆ ಕೊಡ್ತೀವಿ. ಸರ್ಕಾರಕ್ಕೆ ತಗೊಂಬರುವಂತಹ ಪ್ರಶ್ನೆ ಇಲ್ಲ ಸಭಾಧ್ಯಕ್ಷ.